ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾ ಯಾವ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಕೂಡ ಈ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಚಲನಚಿತ್ರ ನಟರು, ರಾಜಕಾರಣಿಗಳು ಈ ಸಿನಿಮಾದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಿಷ್ಟು ಕಡೆಗಳಲ್ಲಿ ಅವರೇ ಸ್ವಂತ ಖರ್ಚಿನಿಂದ ಸಿನಿಮಾ ಪ್ರದರ್ಶನವನ್ನ ಆಯೋಜನೆ ಕೂಡ ಮಾಡಿದ್ದಾರೆ. ಹೀಗಿರ್ಬೇಕಾದ್ರೆ ನಮ್ಮ ಕುಮಾರಣ್ಣ ಅವರು ಈ ಸಿನಿಮಾವನ್ನ ನವದೆಹಲಿಯಲ್ಲಿ ವೀಕ್ಷಣೆ ಮಾಡಿದ್ದಾರೆ. ತಮ್ಮ ಪತ್ನಿಯ ಜೊತೆಗೆ ನವದೆಹಲಿಯ ಚಿತ್ರಮಂದಿರಕ್ಕೆ ಹೋದಂತಹ ಕುಮಾರಣ್ಣ ಕಾಂತಾರವನ್ನ ಕಣ್ತುಂಬಿಕೊಂಡು ಮೆಚ್ಚಿ ಕೊಂಡಾಡಿದ್ದಾರೆ. ಮೊದಲಿಗೆ ಕುಮಾರಣ್ಣ ಈ ಸಿನಿಮಾವನ್ನು ವೀಕ್ಷಣೆ ಮಾಡಿ ಹೇಳಿದ್ದೇನು ಒಮ್ಮೆ ನೋಡ್ಕೊಂಬರೋಣ. ಕಾಂತಾರ ಕನ್ನಡ ಅಸ್ಮಿತೆಯ ಸಮೃದ್ಧ ವೈಭವೀಕರಣ, ಮನಮಿಡಿಯುವ ಅಂತಃಕರಣದ ನೈಜ ಹೂರಣ, ತುಳುನಾಡ ಸಾಂಸ್ಕೃತಿಕ ಮತ್ತು ದೈವತ್ವ ಪರಂಪರೆಯ ವಿರಾಟ್ ಅನಾವರಣ. ಈ ಚಿತ್ರವು ಪದಗಳಿಗೂ ಮೀರಿದ ಸೃಜನಶೀಲ ಸೃಷ್ಟಿ. ನವದೆಹಲಿಯಲ್ಲಿ ನಾನು, ನನ್ನ ಪತ್ನಿ ಶ್ರೀಮತಿ ಅನಿತಾ ಕುಮಾರಸ್ವಾಮಿಯವರು ಕಾಂತಾರ ಚಾಪ್ಟರ್ 1 ಚಿತ್ರ ವೀಕ್ಷಿಸಿದೆವು. ನಿರ್ದೇಶಕ ರಿಷಬ್ ಶೆಟ್ಟಿ, ನಿರ್ಮಾಪಕ ವಿಜಯ್ ಕಿರಗಂದೂರು, ಹೊಂಬಾಳೆ ಫಿಲ್ಮ್ಸ್ ಮತ್ತವರ ತಂಡದ ಪ್ರಯತ್ನಕ್ಕೆ ಹೃದಯಪೂರ್ವಕ ಅಭಿನಂದನೆಗಳು. ನಿಮ್ಮಿಂದ ಇನ್ನಷ್ಟು ಅತ್ಯುತ್ತಮ ಚಿತ್ರಗಳು ಮೂಡಿಬರಲಿ ಹಾಗೂ ಕನ್ನಡ ಚಿತ್ರರಂಗದಲ್ಲಿ ಇಂತಹ ಜಾಗತಿಕ ಮಟ್ಟದ ಚಿತ್ರಗಳು ಹೆಚ್ಚೆಚ್ಚು ಬರಲಿ ಎಂದು ಆಶಿಸುವೆ. ಕಾಂತಾರ ಅಂತ ಕುಮಾರಸ್ವಾಮಿಯವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಸಿನಿಮಾದ ಬಗ್ಗೆ ಮೆಚ್ಚುಗೆಯ 4 ಪದಗಳನ್ನು ಬರೆದು ಸಿನಿಮಾವನ್ನ ವೀಕ್ಷಣೆ ಮಾಡಿದ ಫೋಟೋವನ್ನ ಪೋಸ್ಟ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಪ್ರಸ್ತುತ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿರ್ಬೋದು. ಈ ಹಿಂದೆ ಕುಮಾರಸ್ವಾಮಿ ಅವರು ನಮ್ಮ ರಾಜ್ಯದ ಸಿಎಂ ಕೂಡ ಆಗಿರ್ಬೋದು. ಆದರೆ ಅದಕ್ಕಿಂತಲೂ ಮೊದಲು ಕುಮಾರಸ್ವಾಮಿ ಅವರು ಒಂದು ಚಿತ್ರಮಂದಿರದ ಮಾಲೀಕರು. ಹೊಳೆನರಸೀಪುರದ ಚೆನ್ನಾಂಬಿಕೆ ಚಿತ್ರಮಂದಿರದ ಮಾಲೀಕರೇ ಕುಮಾರಸ್ವಾಮಿ ಅವರು. ಒಂದು ಕಾಲದಲ್ಲಿ ಕುಮಾರಸ್ವಾಮಿ ಅವರು ಸ್ವತಃ ರೀಲ್ ಅನ್ನ ತೆಗೆದುಕೊಂಡು ಬಂದು ಸಿನಿಮಾದ ಪ್ರದರ್ಶನವನ್ನ ಕೂಡ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಅವರು ಸಿನಿಮಾ ನಿರ್ಮಾಪಕರು ಕೂಡ. ಅವರ ಸಂಸ್ಥೆಯಿಂದ ಮೂಡಿ ಬಂದಂತ ಸಿನಿಮಾಗಳು ದಾಖಲೆ ಮೇಲೆ ದಾಖಲೆ ಬರೆದಿದೆ. ಉದಾಹರಣೆ ನಿಮಗೆ ಗೊತ್ತೇ ಇದೆ, ಚಂದ್ರಶಕೋರಿ, ಸೂರ್ಯವಂಶ. ಹೀಗೆ ಕುಮಾರಸ್ವಾಮಿ ಅವರಿಗೆ ಚಿತ್ರರಂಗದ ನಂಟು ಕೂಡ ಇದೆ. ಕುಮಾರಸ್ವಾಮಿ ಅವರು ಕೇವಲ ರಾಜಕಾರಣಿ ಮಾತ್ರವಲ್ಲ, ಕುಮಾರಸ್ವಾಮಿ ಅವರು ಪ್ರದರ್ಶಕರು ಹಾಗೆ ಸಿನಿಮಾ ನಿರ್ಮಾಪಕರು. ಹೀಗಾಗಿ ಸಿನಿಮಾದ ನಾಡಿಮಿಡಿತ ಏನೆಂಬುದು ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿಯೇ ಗೊತ್ತಿದೆ. ಹೀಗಾಗಿ ಈ ಸಿನಿಮಾವನ್ನ ನವದೆಹಲಿಯಲ್ಲಿ ಇದ್ರೂ ಕೂಡ ಸ್ವಲ್ಪ ಬಿಡುವು ಮಾಡಿಕೊಂಡು ತಮ್ಮ ಪತ್ನಿಯ ಜೊತೆಗೆ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ. ಹಾಗೆ ಈ ಸಿನಿಮಾವನ್ನ ಮೆಚ್ಚಿ ಕೊಂಡಾಡಿದ್ದಾರೆ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಅತ್ಯದ್ಭುತವಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆಯಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.